ರುಚಿಯಾದ ಶುಚಿಯಾದ ಆಹಾರಕ್ಕಾಗಿ ಎಲ್ಲರೂ ಪರಿತಪಿಸ್ತಾರೆ. ಆದರೆ ಇಂದಿನ ನಮ್ಮ ಬದುಕಿನಲ್ಲಿ ಅಂತಹ ರುಚಿಯಾದ ಊಟ ಮನೆ ಬಿಟ್ಟರೆ ಬೇರೆ ಎಲ್ಲಿ ಎಂಬ ಎಲ್ಲರ ಗಮನ ಸೆಳೆಯುವ ರೀತಿಯಲ್ಲಿ ಇದೇ ಮೇ 3ರಂದು ಚಿಕ್ಕಬಳ್ಳಾಪುರದ ಡಿ ಮಾರ್ಟ್ ಬಳಿ ಇರುವ ಸಮರಸ ಶುದ್ಧ ಸಸ್ಯಾಹಾರಿ ಹೋಟೆಲ್ ಗ್ರ್ಯಾಂಡ್ ಪ್ರಾರಂಭೋತ್ಸವ ಆಗ್ತಿದೆ. ಅದರಲ್ಲೂ ವಿಶೇಷ ಪ್ರಕಟಣೆ. ಪ್ರಾರಂಭ ದಿನವೇ ಎಲ್ಲ ಗ್ರಾಹಕರಿಗೂ ಉಚಿತವಾಗಿ ಅದೇ ಹೋಟೆಲ್ ಊಟ ಸವಿಯುವ ಅವಕಾಶ. ಒಮ್ಮೆ ರುಚಿಗೆ ಶುಚಿಗೆ ಹೆಸರಾಗಿರುವ ಸಮರಸ ಹೋಟೆಲ್ಗೆ ಹೋಗೋಣ, ಅಲ್ಲಿನ ರುಚಿಯನ್ನು ಸವಿಯೋಣ. ನಾವು ಹೋಗೋಣ, ನಮ್ಮೊಂದಿಗೆ ನಮ್ಮ ಗೆಳೆಯರನ್ನು ಕರೆದೊಯ್ಯೋಣ. ಹಲೋ, ನೆನಪಿದೆಯಾ? ಚಿಕ್ಕಬಳ್ಳಾಪುರ ನಗರದಿಂದ ಪೇರೆಸಂದ್ರ ಕಡೆ ಹೋಗೋ ಜಸ್ಟ್ ವಾಪಸಂದ್ರ ಫ್ಲೈಓವರ್ ದಾಟಿದ್ರೆ ಸಾಕು. ಅದೇ ನಮ್ಮ ಭೋಜನ ಭುಜಿಸುವ ಶುಚಿ ರುಚಿ ಶುದ್ಧ ಗಾಳಿ ಸಿಗುವ ಎಲ್ಲರ, ಮುಖ್ಯವಾಗಿ ಕುಟುಂಬ ವಾತಾವರಣ ಇರುವ ಎಲ್ಲ ಜನರ ಮನಗೆದ್ದ ಸಮರಸ ಹೋಟೆಲ್. ಅಲ್ಲಿ ಅವರಿಗೆ ವ್ಯವಸ್ಥೆ ಅಷ್ಟು ಕಷ್ಟ, ಭಾಳಷ್ಟು ಹಣ ವ್ಯಯ ಆಗ್ತಾ ಇತ್ತು. ಮತ್ತು ದೂರದ ಊರಾಗಿರೋದ್ರಿಂದ ಇಲ್ಲೇ ಅರುಣಾಚಲೇಶ್ವರ ಇಲ್ಲೇ ಇದ್ದಾರೆ, ಮೂಡನಂದೀಶ್ವರ ಮತ್ತು ಒಂದೇ ಬೆಟ್ಟದಲ್ಲಿ ಯೋಗನಂದೀಶ್ವರ, ಹೀಗೆಲ್ಲ ಇಲ್ಲೇ ಇರೋದು. ಭಾಳ ಪುರಾತನ ದೇವಸ್ಥಾನ ಇದಾಗಿದೆ. ನಾನು ಕೂಡ ಸ್ವಾಮೀಜಿಯವರು ಪ್ರತಿಗಳು ಕೂಡ ಭಕ್ತರ ಒಂದು ಉತ್ಸಾಹದಿಂದ ಅರುಣಾಚಲೇಶ್ವರ ಯಾವ ರೀತಿ ಇವತ್ತು ವಿಶೇಷವಾಗಿ ಜನಮನ್ನಣೆಯನ್ನು ನಡೆಸಿದೆ, ಅದೇ ರೀತಿ ಇಲ್ಲಿ ಭಕ್ತಾದಿಗಳು ಪ್ರತಿ ತಿಂಗಳು ಹೆಚ್ಚಾಗಿ ಭಕ್ತಾದಿಗಳು ಹೆಚ್ಚಾಗ್ತಾರೆ. ಆ್ಯಕ್ಚುಲಿ ನಮ್ಮ ನಂದಿ ಗ್ರಾಮ ಇದೆಯಲ್ಲ, ನಾನು ವಿದ್ಯಾರ್ಥಿ ದಿಶೆಯಲ್ಲಿದ್ದಾಗ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮೊದಲು ಬಂದು ಹಿಡಿದ ಜಾಗನೇ ನಮ್ಮ ನಂದಿ ಗ್ರಾಮ. ವಿದ್ಯಾರ್ಥಿ ದಿಶೆಯಲ್ಲಿ ಸರ್ವೆ ಮಾಡಲಿಕ್ಕೆ ಅಂತ ಬರ್ತಾಯಿದ್ವಿ. ಆ ದಿನದಿಂದಲೂ ಕೂಡ ನಮ್ಮ ನಂದಿ ಗ್ರಾಮ ಮತ್ತು ನಮ್ಮ ನಂದಿ ದೇವಸ್ಥಾನದ ಬಗ್ಗೆ ಅತೀವಾಗಿರ್ತಕ್ಕಂಥ ಬಲವು. 12 ವರ್ಷಗಳ ಕಾಲ ಪೂರ್ಣ ಪ್ರಮಾಣದಲ್ಲಿ ನಾನು ಚಿಕ್ಕಬಳ್ಳಾಪುರ ಶಾಖೆಯಲ್ಲಿದ್ದ ಕಾಲದಲ್ಲಿ ಇಲ್ಲಿ ನಡೀತಾ ಇದ್ದಂಥ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ನಮ್ಮ ಇಲ್ಲಿಯ ಭಕ್ತರು ನಾವೆಲ್ಲರೂ ಕೂಡ ಸೇರಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಸಹಜವಾಗಿಯೇ ಶಿವರಾತ್ರಿ ದಿನಕ್ಕೆ ಬರಬೇಕು ಅಂತಕ್ಕಂಥದ್ದು ನಿಮ್ಮ ಕೋರಿಕೆಯೂ ಕೂಡ ಉಂಟು ಡಾಕ್ಟರ್. ಅದೇ ರೀತಿಯಲ್ಲಿ ಈಗ ಹೊಸದಾಗಿ ಇನಿಷಿಯೇಟ್ ಮಾಡಿರ್ತಕ್ಕಂಥ ನಮ್ಮ ನಂದಿ ಬೆಟ್ಟದ ಪರಿಕ್ರಮಣದ ಕಾರ್ಯಕ್ರಮಕ್ಕೆ ಕೇವಲ ಭಕ್ತರ ಆಣತಿ ಅಥವಾ ಭಕ್ತರ ಆರೈಕೆ ಅಷ್ಟೇ ಅಲ್ಲ, ಅಭಿಪ್ಸೆ ಅಷ್ಟೇ ಅಲ್ಲ, ನಮಗೂ ಕೂಡ ಬರಬೇಕು ಅಂತ ಆಸೆ ಇದೆ. ಖಂಡಿತ ಬರ್ತೇವೆ. ಬಟ್ ಇದೇ ಸಂದರ್ಭದಲ್ಲಿ ಏನಾಗುತ್ತೆ, ಆದಿಚುಂಚನಗಿರಿ ಸಂಸ್ಥಾನ ಮಠದಲ್ಲಿ ಸುಮಾರು 6 ಕಿಲೋಮೀಟರ್ ಪರಿಕ್ರಮಣವನ್ನು ಪ್ರತಿ ಹುಣ್ಣಿಮೆಯಂದು ಕೂಡ ಮಾಡ್ತೇವೆ. ಆದರೆ ಇಲ್ಲಿಗೂ ಕೂಡ ಒಂದು ದಿನ ಹೆಚ್ಚು ಕಡೆ ಮಾಡಿಕೊಂಡು, ಸಾಮಾನ್ಯವಾಗಿ ಪೌರ್ಣಮಿ ಅಂತಂದರೆ ಒಂದೇ ರಾತ್ರಿಯಲ್ಲಿ ಮುಗಿದು ಹೋಗುವಂಥದ್ದಲ್ಲ, ಕೆಲವೊಂದು ಸಲ 2 ರಾತ್ರಿಗೂ 2 ದಿನಕ್ಕೂ ಕೂಡ ಬರ್ತದೆ. ಅಂತಹದ್ದೊಂದು ಸಂದರ್ಭವನ್ನು ನೋಡಿ ಆಗಾಗ ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ನಂದಿಗಿರಿಧಾಮದ ಪ್ರದಕ್ಷಿಣೆಗೆ ಖಂಡಿತ ಬರ್ತೇನೆ. ಬರಲಿಕ್ಕೆ ನನಗೂ ಆಸೆ ಇದೆ. ಪೂರ್ತಿ ಮಾಡ್ತೇನೆ. ಶಿವನನ್ನು ಸ್ಮರಿಸುತ್ತಾ ಬುದ್ಧ ಪೂರ್ಣಿಮೆಯ ಪ್ರಯುಕ್ತ ಸರ್ ಏನಪ್ಪ